ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಶರಣ್ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ನೋಡೋಣ. ಡ್ರೈ ಫ್ರೂಟ್ಸ್ಗೆ ಖರ್ಜೂರದಲ್ಲಿರುವ ಬೀಜನೆಲ್ಲ ತೆಗೆದ್ಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ, ರುಚಿಗೆ ಎಷ್ಟು ಬೇಕು ನಿಮ್ಗೆ ಎಷ್ಟು ಬೇಕು ಅಷ್ಟು ತುಪ್ಪ, ಮತ್ತು ಬಾದಾಮಿ, ಗೋಡಂಬಿ, ಫ್ಲ್ಯಾಕ್ಸ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ನ ಮೂರನ್ನೂ ಡ್ರೈ ರೋಸ್ಟ್ ಮಾಡಿಬಿಟ್ಟು ನಾನು ಮಿಕ್ಸಿಯಲ್ಲಿ ಒಂದು 3 to 4 ರೌಂಡ್ಸ್ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಗಾರ್ನಿಷ್ಗೋಸ್ಕರ ನಾನು ಸ್ವಲ್ಪ ಸೀಡ್ಸ್ನ ಹಂಗೆ ಇಟ್ಕೊಂಡಿದ್ದೀನಿ, ಬಾಯಿಗೆ ಸಿಗಲಿ ಅಂತ. ಅದಾದಮೇಲೆ ಗಸಗಸೆ ಮತ್ತು ಗೋಂದ್ ಅಂತಾರಲ್ಲ, ನಾವು ಕನ್ನಡದಲ್ಲಿ ಅಂಟು ಅಂತ ಹೇಳ್ತೀವಿ. ಗಸಗಸೆನೂ ಕೂಡ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಅಂಟನ್ನು ಮಾತ್ರ ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಯಾಕೆಂದರೆ ಅದು ಹರಳು ಥರ ಆಗಬೇಕು, ಅಲ್ಲಿವರೆಗೂ ನಾನು ಚೆನ್ನಾಗಿ ಹುರ್ಕೊಂಡೆ. ಅದಾದಮೇಲೆ ಒಣ ದ್ರಾಕ್ಷಿನ ನಾನು ತುಪ್ಪದಲ್ಲಿ ಡೀಪ್ ಫ್ರೈ ಮಾಡಿಲ್ಲ. ಏನಕ್ಕೆ ಅಂತ ಅಂದರೆ ತುಪ್ಪದಲ್ಲಿ ಹುರಿದಾಗ ಫುಲ್ ಅದು ದಪ್ಪ ಆಗಿಡುತ್ತೆ, ಫುಲ್ ದ್ರಾಕ್ಷಿ ಹಣ್ಣು ಥರ ಆಗೋಗುತ್ತೆ. ನನಗದು ಇಷ್ಟ ಆಗಿಲ್ಲ. ಸೊ ಹಾಗಾಗಿ ನಾನು ಜಸ್ಟ್ ಫ್ರೈ ಮಾಡಿದ್ದೀನಿ ತುಪ್ಪದಲ್ಲಿ. ಅದಾದಮೇಲೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿನೂ ಕೂಡ ನಾನು ಅದೇ ರೀತಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉತ್ತುತ್ತೇನೋ ಸೇರಿಸ್ಕೊಂಡಿದ್ದೀನಿ. ಮೂರನ್ನು ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಒಂದು 2 to 3 ಸ್ಮಾಲ್ ಸ್ಪೂನಲ್ಲಿ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಕಡಾಯಲ್ಲಿ ದೊಡ್ಡ ಕಡಾಯಿ ತೊಗೊಂಡಿದ್ದೀನಿ, ಯಾಕೆಂದರೆ ನನಗೆ ಉಂಡೆ ಮಾಡೋದಕ್ಕೆ, ಮಿಕ್ಸ್ ಮಾಡೋದಕ್ಕೆ ಈಸಿ ಆಗಲಿ ಅಂತ. ಎಲ್ಲ ಡ್ರೈ ಫ್ರೂಟ್ಸ್ನ ನಾನು ಏನೇನೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಮತ್ತು ಪೌಡರ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲದನ್ನು ಅದರಲ್ಲಿ ಆ್ಯಡ್ ಮಾಡಿದೆ. ಒಣ ಕೊಬ್ಬರಿನ ಕೂಡ ನಾನು ಸ್ವಲ್ಪ ಹುರ್ಕೊಂಡಿದ್ದೀನಿ, ಯಾಕೆಂದರೆ ಸ್ವಲ್ಪ ತುಪ್ಪದ ಘಮ ಬರಲಿ ಅಂತ ಫ್ರೈ ಮಾಡಿಕೊಂಡು ಏನು ನಾನು ಖರ್ಜೂರನ ಸೀಡ್ಸ್ನೆಲ್ಲ ರಿಮೂವ್ ಮಾಡಿ ಎತ್ತಿಟ್ಟಿದ್ನಲ್ಲ ಅದನ್ನು ಕೂಡ ಒಂದು 3 to 4 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿ ಮಿಕ್ಸ್ ಮಾಡೋದಕ್ಕೆ ಅದೇ ಕಡಾಯಲ್ಲಿ ಹಾಕ್ಕೊಂಡೆ. ಚೆನ್ನಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆವಾಗ ನಮಗೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಹಾಗೆ ಒಂದು ಥಾಟ್ ನೆನಪಾಯಿತು, ಹಸಿದು ಉಣ್ಣುವುದು ಪ್ರಕೃತಿ, ಹಸಿಯದೇ ಉಣ್ಣುವುದು ವಿಕೃತಿ, ಹಸಿದವರಿಗೆ ಉಣ್ಣಿಸುವುದು ಭಾರತೀಯರ ಸಂಸ್ಕೃತಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಒಂದ್ಸರಿ ಮರಿದೆ ನನ್ನ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಕೂಡ ತಿಳ್ಕೊಳ್ತೀನಿ.